ಕಬಿನಿ ಡ್ಯಾಂಗೆ ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ದಾರೆ. ಒಟ್ಟಾಗಿ ಬಾಗಿನ ಅರ್ಪಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಮೈಸೂರಿನಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಸಿಎಂ ಡಿಸಿಎಂ ಜಂಟಿಯಾಗಿ ಬಾಗಿನ ಅರ್ಪಿಸಿದ್ರು. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿಯ ಡ್ಯಾಮ್ ಇದು. ಸಿಎಂ ಮತ್ತು ಡಿಸಿಎಂ ಇಬ್ಬರು ಒಟ್ಟಾಗಿ ಬಾಗಿನ ಅರ್ಪಣೆ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಿದ್ರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ. ಸರ್, ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತಾಡ್ತಾ ಇದ್ರು. ನನಗೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ? ಯಾವ್ದು ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಅಸೆಂಬ್ಲಿಯಲ್ಲಿ ಮಾತಾಡಲಿ ಬನ್ನಿ. ಎರಡು ವರ್ಷದ ಸಾಧನಾ 2 ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ. ಎಲ್ಲಿ? ವಿಜಯನಗರದಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಅದರ ಅರ್ಥ ಏನು? ಅವ್ರು ಹೇಳೋದು ಬರೀ ಸುಳ್ಳು. BJP ಅವ್ರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು. ನಮ್ಮ ಸಾಧನೆಗಳು 2 ವರ್ಷದಿಂದ 52 ಕೋಟಿ ರೂಪಾಯಿ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದೆ. ಮತ್ತೆ ಇದು ಮೊದಲನೇ ವರ್ಷ ಅಲ್ಲ, 2ನೇ ವರ್ಷ ಆಗಿ 3ನೇ ವರ್ಷ. ಸರ್, ಈಗ ಬಹಿರಂಗ ಚರ್ಚೆಗೆ ಸಿದ್ಧರಾ? ನೀವೇ ನಿನ್ನೆ ಹೇಳಿದ್ರಿ ಅಸೆಂಬ್ಲಿ ಬರಲಿ. ಅನೇಕ ಸಾರಿ ಕರೆದಿದ್ದೀನಿ. ಬರ್ತಾರ ಅಂತ ಸರ್ ಅವರು ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ BJP ಅವರು? ತಾವು ಕರೆದ್ರಿ, ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಸುಳ್ಳು ಹೇಳೋರು ಬರಲ್ಲ. ಅಂದ್ರೆ ರೆಡಿ ಇದೆ. ಒಟ್ಟಿಗೆ ಬಂದು ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಕೂಡ ಮಾತನಾಡಿದ್ರು ಸಿಎಂ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ. ಇದು ಸಮಾವೇಶದಿಂದ ನಡೆದಂತ ಸಮಾವೇಶದಿಂದ ಡಿಕೆ ಅರ್ಧಕ್ಕೆ ಎದ್ದು ಹೋಗಿದ್ದಕ್ಕೆ ಸಿಎಂ ಕೊಟ್ಟಂತಹ ಸ್ಪಷ್ಟನೆ. ದೆಹಲಿಗೆ ಹೋಗಬೇಕು ಅಂತ ಅವ್ರು ಬೇಗ ಹೋದ್ರು. ಆದರೆ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸಿಎಂ ಹೇಳಿಕೆ. ಸಿಎಂ ಸ್ಪಷ್ಟನೆ ಇದು. ಸಮಾವೇಶದಿಂದ ಡಿಸಿಎಂ ಡಿಕೆ ಅರ್ಧಕ್ಕೆ ಎದ್ದು ಹೋಗಿದ್ದಕ್ಕೆ ಒಟ್ಟಾಗಿ ಬಾಗಿನ ಅರ್ಪಿಸಿದ್ರು ಸಿಎಂ ಡಿಸಿಎಂ. ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡ್ತಾ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದಂತಹ ಸಿಎಂ ನೆನೆಯ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಅರ್ಧಕ್ಕೆ ಎದ್ದು ಹೋಗಿದ್ರು. ಆ ವಿಚಾರದ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಬಹಳಷ್ಟು ಆಕ್ಷೇಪಗಳು, ಟೀಕೆ ಟಿಪ್ಪಣಿಗಳನ್ನ ಎದುರಿಸಬೇಕಾಯಿತು ಸಿಎಂ. ಅದಕ್ಕೀಗ ಸಿಎಂ ಸ್ಪಷ್ಟನೆ ಕೊಡ್ತಿದ್ದಾರೆ. ಸಮಾವೇಶದಿಂದ ಡಿಕೆ ಎದ್ದು ಹೋದದ್ದು, ಅವ್ರಿಗೆ ದೆಹಲಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಎದ್ದು ಹೋದ್ರು ಅಂತ. ಬಿಜೆಪಿಯವರು ಎಲ್ಲದರಲ್ಲೂ ತಪ್ಪು ಹುಡುಕ್ತಾರೆ. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಅವರದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶದಿಂದ ಎದ್ದು ಹೋದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೇದಿಕೆಯಿಂದ ಡಿಸಿಎಂ ಡಿಕೆಶಿ ನಿರ್ಗಮಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನೆನ್ನೆ ನಡೆದಂತಹ ಘಟನೆ ಇದು ಬಹಳಷ್ಟು ದೊಡ್ಡ ಚರ್ಚೆ ಗ್ರಾಸ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಪಷ್ಟನೆ. ಬಿಜೆಪಿಯವರು ಮೊಸರು ಕಲ್ಲು ಹುಡುಕವಂತ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ? ಹೆಸರು ಹೇಳೋದು ಯಾರಿರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ಕೋ ಎಲ್ಲ ನೀವು ಅವ್ರು ಕೇಳಿದ್ರಿ. ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ. ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು DK ಶಿವಕುಮಾರ್ ಅಂತ. ಇಲ್ಲಿ ಯಾರನ್ನು ನಾವು DK ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ. ಅವ್ರು ಇರಲಿಲ್ಲ. ಅಲ್ಲಿದ್ರ ಮತ್ತೆ
ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನನೇ ಇದೆಯಲ್ಲ ಅಂತ. ಯಾವ್ದು ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಲಾಭ ತಗೊಳ್ಳಿಕ್ಕೆ ಅಂತಾನೆ ಸರ್, ಒಡಕುಂಟು ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ಇನ್ನು ಡಿಸಿಎಂ ಡಿಕೆಗೆ ಸಿಎಂ ಅವಮಾನ ಮಾಡಿದ್ದಾರೆ ಎನ್ನುವಂತಹ ಬಿಜೆಪಿಯ ಆರೋಪಕ್ಕೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ನಿನ್ನೆ ಸಿಎಂಗೆ ಹೇಳಿಯೇ ಮಧ್ಯದಲ್ಲಿ ಹೋದೆ, ಎಮರ್ಜೆನ್ಸಿ ಪ್ರೋಗ್ರಾಮ್ ಇತ್ತು ಅದಕ್ಕಾಗಿ ಹೋದೆ, ನಾನು ಭಾಷಣ ಮಾಡಿ ಬೇಗ ಹೋದೆ ಅನ್ನೋದು ಡಿಸಿಎಂ ಡಿಕೆಶಿ ಸ್ಪಷ್ಟನೆ. ಕಬಿನಿಯಲ್ಲಿ ಬಾಗಿನವನ್ನು ಅರ್ಪಿಸಿದ್ರು ಸಿಎಂ ಡಿಸಿಎಂ ಒಟ್ಟಾಗಿ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ ತಾನು ಸಮಾವೇಶದ ಮಧ್ಯದಲ್ಲಿ ಹೋದದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ನಿನ್ನೆ ಡೆಲ್ಲಿಗೆ ಹೋಗಿದ್ದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದಿಢೀರ್ನೆ ಡಿಕೆ ಶಿವಕುಮಾರ್ ನೋಡಪ್ಪ, ನಾನು ಚೀಫ್ ಮಿನಿಸ್ಟ್ರಿಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಾವಲು ಗಾಡಿ ಆಕ್ಸಿಡೆಂಟ್ ಆಯಿತು, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟೇ ಆಯಿತು, ಪಲ್ಟಿ ಹೊಡೆದ್ಬಿಡ್ತು ಗಾಡಿ. ಆದರೆ ನಾನು ಹೋಗಿ 7:30 ಗಂಟೆಗೆ ಅಲ್ಲಿ ತಲುಪಿ ತಿರ್ಗಿ ವಾಪಸ್ಸು 9 ಗಂಟೆಗೆ ವಾಪಸ್ ಬಂದಿದ್ದೀನಿ. ನಾನು ಬಂದು ಮಧ್ಯರಾತ್ರಿನೇ ಇಲ್ಲಿಗೆ ಬಂದು ಈಗ ಬೆಳಗ್ಗೆ ಕೂಡ ಈಗ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ, ಅದಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಓದೆ ಮುಗಿಸ್ದೆ ಬಂದೆ. ಬಿಜೆಪಿ ನಾಯಕರು ವ್ಯಾಪಕವಾಗಿ ಟೀಕೆ ಮಾಡ್ತಾರೆ, ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವಮಾನ ಆಯ್ತು. ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಮೋರ್ ಸ್ಟ್ರಾಂಗ್, ಮೋರ್ ಲವ್ ಆಲ್ಸೋ.